ಮೆಟ್ರೋ ದರ ಏರಿಕೆಯನ್ನ ನೋಡಿ ಅಯ್ಯೋ ಸಾಕಪ್ಪ ಅಂತ ಹೇಳ್ತಾ ಇದ್ದಂತಹ ಜನರಿಗೆ ಈಗ ಇನ್ನೊಂದು ದೊಡ್ಡ ಸುದ್ದಿ ಹೊರಬಿದ್ದಿದೆ. ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನುವಂಥ ಒಂದು ಮಾಹಿತಿ ಈಗ ಕೇಳ್ತಾ ಇದೆ. ಮೆಟ್ರೋ ಆಯ್ತು, ಈಗ ವಿದ್ಯುತ್ ದರ ಏರಿಕೆ ಆಗ್ಬಿಡುತ್ತಾ? ಈ ದುಬಾರಿ ದುನಿಯಾದಲ್ಲಿ ಹಾಗಾದ್ರೆ ಬದುಕದೆಂಗೆ? ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ಆಗುವಂತಹ ಸಾಧ್ಯತೆಗಳು ಇವೆಯಂತೆ. ಎಸ್ಕಾಂಗಳ ನಷ್ಟ ಸರಿದೂಗಿಸೋದಕ್ಕೆ ದರ ಏರಿಕೆಗೆ ಚಿಂತನೆಯನ್ನ ಮಾಡಿಕೊಳ್ಳಲಾಗಿದೆ. ಆದಾಯ ಕೊರತೆಯಿಂದ ಕರೆಂಟ್ ಬಿಲ್ ಹೆಚ್ಚಿಸೋದಕ್ಕೆ ಪಟ್ಟು ಹಿಡಿಯಲಾಗಿದೆ. ಏಪ್ರಿಲ್ 1ರಿಂದ ವಿದ್ಯುತ್ ದರ ಏರಿಸತಕ್ಕಂಥ ಸಾಧ್ಯತೆ ಇದೆ. ಎಸ್ಕಾಂಗಳಿಂದ ವಿದ್ಯುತ್ ದರ ಏರಿಸಬೇಕು ಅಂತ ಒತ್ತಾಯ ಕೂಡ ಕೇಳಿಬಂದಿದೆ. ವಿದ್ಯುತ್ ದರ ಏರಿಕೆಗೆ ಹಾಗಾದ್ರೆ ಕೆಇಆರ್ಸಿ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತಾ? ಅಂದ್ರೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತಾ? ಬೆಸ್ಕಾಂ ಸೇರಿ ಎಸ್ಕಾಂಗಳಿಂದ ಕೆಇಆರ್ಸಿಗೆ ವಾರ್ಷಿಕ ವರದಿ ಸಲ್ಲಿಕೆಯಾಗಿದೆ. 2024-25ರ ಆರ್ಥಿಕ ವರ್ಷದ ರಿಪೋರ್ಟ್ ಸಲ್ಲಿಕೆ ಆಗಿರತಕ್ಕಂಥದ್ದು. ಕಾರ್ಯನಿರ್ವಹಣಾ ವರದಿ ಸಲ್ಲಿಕೆ ಮಾಡಿರತಕ್ಕಂಥ ಎಸ್ಕಾಂಗಳು ಅಂದಾಜು 4,500 ಕೋಟಿ ನಷ್ಟದಲ್ಲಿರತಕ್ಕಂಥ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಎಸ್ಕಾಂ ನಷ್ಟ ಸರಿದೂಗಿಸೋಕೆ ಹೆಚ್ಚುವರಿ ದರ ಏರಿಕೆಗೆ ಇದೀಗ ಚಿಂತನೆಯನ್ನ ಮಾಡಿಕೊಳ್ಳಲಾಗಿದೆ. ಏಪ್ರಿಲ್ 1ರಿಂದಲೇ ಕರೆಂಟ್ ಬಿಲ್ ಜಾಸ್ತಿ ಆಗಬಹುದಾ ಅನ್ನುವಂಥ ಒಂದು ಚರ್ಚೆ ಈಗ ಜೋರಾಗಿದೆ. ಅಷ್ಟಕ್ಕೂ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ನಮ್ಮ ರಾಜ್ಯದ ಎಸ್ಕಾಂಗಳು ಅಂದ್ರೆ ಬೆಸ್ಕಾಂ ಸೇರಿ ಎಲ್ಲಾ ವಿದ್ಯುತ್ ವಿತರಣಾ ಸಂಸ್ಥೆಗಳು ತಮಗೆ ಆಗ್ತಿರತಕ್ಕಂಥ ಒಂದು ಭಾರಿ ನಷ್ಟವನ್ನ ಸರಿದೂಗಿಸಿಕೊಳ್ಳೋಕೆ ದರ ಏರಿಕೆ ಬೇಕು ಅಂತ ಒತ್ತಾಯ ಮಾಡ್ತಾ ಇದೆ. ಎಸ್ಕಾಂಗಳು ಈಗಾಗಲೇ ಅಂದ್ರೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಕೆಇಆರ್ಸಿಗೆ ವಾರ್ಷಿಕ ವರದಿ ಸಲ್ಲಿಸಿವೆ. 2024-25ರ ಆರ್ಥಿಕ ವರ್ಷದ ಲೆಕ್ಕ ಹಾಕಿದ್ರೆ ಸುಮಾರು 4,500 ಕೋಟಿ ರೂಪಾಯಿ ನಷ್ಟ ಆಗಿರತಕ್ಕಂಥದ್ದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಅಷ್ಟಕ್ಕೂ ಈ ನಷ್ಟಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಉತ್ಪಾದನಾ ವೆಚ್ಚ ಜಾಸ್ತಿ, ನಿರ್ವಹಣಾ ಖರ್ಚು ಹೆಚ್ಚಳ, ಸರ್ಕಾರಿ ಯೋಜನೆಗಳಿಂದ ಸಬ್ಸಿಡಿ ಬಾರದೆ ಉಳಿದಿರತಕ್ಕಂಥ ಹಣ, ಒಟ್ಟಾರೆ ಎಸ್ಕಾಂಗಳ ಖಜಾನೆ ಖಾಲಿ ಆಗ್ತಾ ಇದೆ ಅನ್ನೋದು ಅವರ ವಾದ. ಹೀಗಾಗಿ ಇದೇ ರೀತಿ ಮುಂದುವರೆದ್ರೆ ಸಂಸ್ಥೆಯನ್ನ ನಡೆಸದೆ ಕಷ್ಟ ಅಂತ ಹೇಳಿ ವಿದ್ಯುತ್ ದರ ಏರಿಕೆಗೆ ದಯವಿಟ್ಟು ಅನುಮತಿ ಕೊಡಿ ಅಂತ ಕೆಇಆರ್ಸಿ ಮುಂದೆ ಈಗ ಈ ಸಂಸ್ಥೆಗಳೆಲ್ಲ ಸೇರ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಕೆಇಆರ್ಸಿ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತಾ? ಕೊಟ್ರೆ ಸಾಮಾನ್ಯ ಜನರ ಮೇಲೆ ಇದರ ಹೊರೆ ಎಷ್ಟು ಬೀಳುತ್ತೆ? ಅಡುಗೆ ಅನಿಲ, ತರಕಾರಿ, ಪೆಟ್ರೋಲ್, ಮೆಟ್ರೋ ಎಲ್ಲವೂ ಕೂಡ ಜಾಸ್ತಿ ಆಗಿದೆ. ಈಗ ಇವತ್ತಿನಿಂದ ಮೆಟ್ರೋ ದರ ಏರಿಕೆ ಆಗುತ್ತೆ ಅನ್ನುವಂಥ ಭಯ ಕೂಡ ಕಾಡ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಇವತ್ತು ಸಂಜೆ 4 ಗಂಟೆಗೆ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದ ನಂತರ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ನೋಡಿದ್ರೆ ವಿದ್ಯುತ್ ದರ ಕೂಡ ಏರಿಕೆ ಆಗ್ತಿರ್ತಕ್ಕಂಥದ್ದು ಕುತೂಹಲಕ್ಕೆ ಕಾರಣ ಆಗಿದೆ, ಹಲವು ಪ್ರಶ್ನೆಗಳಿಗೆ ಕಾರಣ ಆಗಿದೆ.